ಎಸ್ ಈಗಾಗಲೇ ಹೇಳಿದಾಗ ಇಬ್ಬರು ಪ್ರಭಾವಿ ನಾಯಕರಿಂದ ಲಾಬಿ ನಡೀತಾ ಇದೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಠಿಕಾಣಿ ಹೂಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಇಬ್ಬರು ನಾಯಕರು. ಗಮನಿಸಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯನವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರ ಜೊತೆಯಲ್ಲಿ ಆಗಲೇ ಚರ್ಚೆ ನಡೀತಾ ಇದೆ. ಏನಾಗುತ್ತೆ, ಏನಾಗಬಹುದು ಅನ್ನೋದರ ಬಗ್ಗೆ ಈಗಾಗಲೇ ಮಾತುಕತೆ ಆರಂಭ ಆಗಿದೆ. ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ದೆಹಲಿಯಲ್ಲೇ ವಾಸ್ತವ್ಯವನ್ನು ಕೂಡ ಹೂಡಿದ್ದಾರಂತೆ ಈಗಾಗಲೇ ಪರಮೇಶ್ವರ್ ಹಾಗೆ ಡಿಕೆ ಶಿವಕುಮಾರ್ ಅವರು. ಸಂಜೆ ಮತ್ತೆ ಇಬ್ಬರು ನಾಯಕರಿಂದ ಹೈಕಮಾಂಡ್ ನಾಯಕರ ಭೇಟಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಮನೆಯಲ್ಲಿ ಬೀಸಿರುವ ಬದಲಾವಣೆ ಬಿರುಗಾಳಿಗೆ ಸಾಕ್ಷ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮಾತ್ರ ಉದ್ಭವ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು, ನಾನು ಯಾವುದೇ ರೀತಿಯಾದಂತಹ ಹಗರಣವನ್ನ ಮೈ ಮೇಲೆ ಎಳ್ಕೊಂಡು ರಾಜೀನಾಮೆಯನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಕ್ಲೀನ್ ಚಿಟ್ ಅಂದ್ರೆ ಏನು, ಯಾವುದೇ ರೀತಿಯಾದಂತಹ ಹಗರಣದಲ್ಲಿ ಭಾಗಿ ಆಗಿಲ್ಲ ಅನ್ನೋದನ್ನ ನಿರೂಪಿಸಿ ಅದಾದ ನಂತರ ಬೇಕಾದ್ರೆ ನಾನು ಮುಂದಿನ ದಿನಗಳಲ್ಲಿ ರಾಜೀನಾಮೆಯನ್ನು ಕೊಡ್ಬೋದೇನೋ ಗೊತ್ತಿಲ್ಲ, ಅಲ್ಲಿವರೆಗೂ ನಾನು ಸೈಲೆಂಟ್ ಆಗಿರ್ತೀನಿ ಅಂತ ಕೂಡ ಹೇಳಿದ್ರು. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಾವು ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ಗಮನಿಸ್ತಾ ಇದ್ದೀವಿ ಕಾಂಗ್ರೆಸ್ನ ಅಸಲಿ ಆಟ ಈಗ ಶುರುವಾದಂತೆ ಕಾಣ್ತಾ ಇದೆ. ಬದಲಾವಣೆಯ ಬಿರುಗಾಳಿಯೂ ಕೂಡ ಈಗ ತಾನೇ ಆರಂಭ ಆದಂತೆ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ? ಚಂದ್ರಕಲಾ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬುಲಾ ನೀಡಿದ್ರು. ಅದರಂತೆ ಸಿಎಂ ಮತ್ತೆ ಡಿಸಿಎಂ ಸೇರಿದಂತೆ ಹಲವು ಸಚಿವರು ಕೂಡ ಅದರಲ್ಲಿ ಭಾಗವಹಿಸಿದ್ರು, ಸಭೆ ಕೂಡ ಆಯ್ತು. ಆದ್ರೆ ಇದೀಗ ಇವತ್ತು ಮತ್ತೊಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು ಸೇರಿದಂತೆ ಹಲವು ನಾಯಕರು ಹೈಕಮಾಂಡ್ ನಾಯಕರ ಜೊತೆ ಕೆಲವೊಂದಿಷ್ಟು ರಾಜ್ಯ ರಾಜಕೀಯದ ಸ್ಥಿತಿಗತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕಾಂಗ್ರೆಸ್ ಪಕ್ಷದ ಕೆಲವೊಂದಿಷ್ಟು ಒಂದು ಪಕ್ಷ ಸಂಘಟನೆ ಕುರಿತಾದಂತ ಒಂದಿಷ್ಟು ಮಾತುಕತೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಸಾಕಷ್ಟು ಏನು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ನಿನ್ನೆ ಏನ್ ಅಲ್ಲಿ ಸಭೆ ನಡೆಸಿ ಇವತ್ತು ಈಗಾಗಲೇ ಬೆಂಗಳೂರು ಕೂಡ ಆಗಮಿಸಿರುವಂತದ್ದು. ಆದ್ರೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸೇರಿದಂತೆ ಹಲವು ಪ್ರಿಯಾಂಕ ಖರ್ಗೆ ಕೂಡ ಅಲ್ಲಿ ಇರುವಂತದ್ದು. ಹಲವು ಸಚಿವರು ಈಗ ಹೈಕಮಾಂಡ್ ನಾಯಕರ ಜೊತೆ ಕೆಲವೊಂದಿಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಹೊರತುಪಡಿಸಿ ಕೆಲವೊಂದಿಷ್ಟು ವಿಚಾರಗಳ ಚರ್ಚೆ ನಡೆಸ್ತಾ ಇದ್ರು. ಸಾಕಷ್ಟು ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆದ್ರೆ ಇನ್ನೊಂದು ಕಡೆ ಮೂಢ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಒಂದು ಏನು ಕಾನೂನು ಹೋರಾಟ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇದು ಪಕ್ಷಕ್ಕೆ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಹಾಗಾಗಿ ಅವರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಸಕ್ತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಜೊತೆ ಕೂಡ ಒಂದಿಷ್ಟು ಮಾತುಕತೆ ನಡೆಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸರ್ಕಾರದ ಹೊರತುಪಡಿಸಿ ಪಕ್ಷ ಸಂಘಟನೆ ಸಂದರ್ಭ ಅನುಸಾರವಾಗಿ ಯಾವ ರೀತಿಯಾಗಿ ಇದು ಪರಿಣಾಮ ಬೀರಬಹುದು, ಮುಂದಿನ ಒಂದಿಷ್ಟು ಚುನಾವಣೆಗಳಲ್ಲಿ ಇದನ್ನ ಯಾವ ರೀತಿಯಾಗಿ ಪಕ್ಷದ ಮುಖಾಂತರ ಶಾಸಕರಿಗೆ ಅವರೆಲ್ಲ ಸೂಚನೆಗಳನ್ನ ಕೊಡಬಹುದು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ಯಾವ ರೀತಿ ಪ್ರಸ್ತುತ ಪಡಿಸಬೇಕು ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅನ್ನುವಂಥದ್ದನ್ನ ಕೆಲವೊಂದಿಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯವರು ಹೊರತುಪಡಿಸಿ ಪಕ್ಷ ಸಂಘಟನೆಗೋಸ್ಕರ ಇವತ್ತಿನ ಚರ್ಚೆ ಸಾಕಷ್ಟು ಒಂದು ಗಂಭೀರವಾಗಿ ನಡೀತಾ ಇದೆ. ಚಂದ್ರಕಲಾ, ಸಿದ್ದರಾಮಯ್ಯನವರು ಅವರ ಸ್ಥಾನಕ್ಕೆ ಅಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವ ದಿನಗಳು ಸನಿಹ ಬಂದೇ ಬಿಡ್ತಾ. ಯಾಕಂತಂದ್ರೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಸಿಎಂ ಸ್ಥಾನಕ್ಕೆ ಈಗಾಗಲೇ ಲಾಬಿ ನಡೀತಾ ಇದೆ ಇಬ್ರು ಪ್ರಭಾವಿ ನಾಯಕರಿಂದ. ಅದರಲ್ಲೂ ಮುಖ್ಯವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೈಪೋಟಿಯನ್ನ ನೀಡೋದ್ರ ಮುಖಾಂತರ ಹೈಕಮಾಂಡ್ ನಾಯಕರ ಜೊತೆ ಇವತ್ತು ಸಂಜೆ ಕೂಡ ಚರ್ಚೆಯನ್ನ ನಡೆಸ್ತಾ ಇದ್ದಾರಂತೆ. ಈ ಚರ್ಚೆ ಏನಾಗಿರಬಹುದು ಅಂತ? ಚಂದ್ರಕಲಾ, ಒಂದ್ ಕಡೆ ಈಗ ಸಿಎಂ ಸಿದ್ದರಾಮಯ್ಯವರ ಒಂದು ಸಾಕಷ್ಟು ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಪೈಪೋಟಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಪರಮೇಶ್ವರ್ ಕೂಡ ಆಕಾಂಕ್ಷಿ, ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಕಾಂಕ್ಷಿ. ಅಂದ್ರೆ ಇಲ್ಲಿ ಹೈಕಮಾಂಡ್ ನಾಯಕರು ಯಾರಿಗೆ ಸೂಚಿಸ್ತಾರೆ ಅವರು ಮುಖ್ಯಮಂತ್ರಿ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಒಂದಿಷ್ಟು ನಿಯಮಾನುಸಾರ. ಹಾಗಾಗಿ ಅದರ ಪ್ರಕಾರವಾಗಿ ಈಗ ಸಿಎಂ ಸಿದ್ದರಾಮಯ್ಯವರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಅವ್ರೇನಾದ್ರೂ ತೆರವಾದಂತಹ ಸಂದರ್ಭದಲ್ಲಿ ಆಕಾಂಕ್ಷಿಗಳಾಗಿ ಸಾಕಷ್ಟು ನಾಯಕರೊಂದು ಪೈಪೋಟಿ ಇರುವಂತದ್ದು. ಹಾಗಾಗಿ ಈಗ ಪರಮೇಶ್ವರ್ ಆಗಿರ್ಬೋದು, ಡಿಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು,
ಹೌದು, ಅವರು ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಸುವಂಥದ್ದು ಸಾಕಷ್ಟು ತೀವ್ರ ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಕೆಲವಷ್ಟು ವಿಚಾರಗಳು ಈಗಾಗಲೇ ಏನು ಸಿಎಂ ಸ್ಥಾನ ಏನಾದ್ರೂ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತ ವಿಚಾರವಾಗಿ ಏನು 29ನೇ ತಾರೀಕಿಗೆ ಏನಾದ್ರೂ ವ್ಯತಿರಿಕ್ತವಾಗಿ ಬಂದ್ರೆ ಮುಂದಿನ ನಡೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರವನ್ನು ಕೂಡ ಇವತ್ತು ಚರ್ಚೆ ಮಾಡಲಿದ್ದಾರೆ. ಹಾಗಾಗಿ ಇವತ್ತಿನ ಚರ್ಚೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮತ್ತೆ ಯಾವೆಲ್ಲ ನಿರ್ಧಾರಗಳನ್ನ ಕೈಗೊಳ್ತಾರೆ, ಅದು ಸಿಎಂ ಸ್ಥಾನದ ವಿಚಾರಗಳ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಒಂದು ಸ್ಥಾನದ ವಿಚಾರವ, ಇವೆಲ್ಲವೂ ಕೂಡ ಒಂದಿಷ್ಟು ಕುತೂಹಲ ಮತ್ತೆ ಯಕ್ಷ ಪ್ರಶ್ನೆಯಾಗಿ ಕೂಡ ಕಾಡ್ತಾ ಇದೆ ಚಂದ್ರಕಲಾ. ಬಸವರಾಜ್, ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ರಾಗ ಏನಿದಾರಲ್ಲ ರಾಹುಲ್ ಗಾಂಧಿ ಅವರು ಅಭಯ ಹಸ್ತವನ್ನ ತೋರಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ನ ನಾಯಕರು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಗೆಹ್ಲೋಟ್ ಅವರ ವಿರುದ್ಧ ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರಂತೆ, ಹೌದಾ? ಚಂದ್ರಕಲಾ, ಒಂದ್ ಕಡೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡಬೇಕು, ಅದರಲ್ಲೂ ಕೂಡ ಪ್ರಮುಖವಾಗಿ ಇಂಡಿಯಾ ಒಕ್ಕೂಟದಲ್ಲಿ ಇದನ್ನ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಚರ್ಚೆ ನಡೆಸಿರುವಂಥದ್ದು. ಒಂದು ಹಂತದಲ್ಲಿ ಇದೀಗ ಕಾನೂನು ಮುಖಾಂತರ ಹೋರಾಟ ಮಾಡೋಣ, ಅದಾದ ಬಳಿಕ ಅದನ್ನ ದೊಡ್ಡ ಮಟ್ಟದಲ್ಲಿ ಏನು ರಾಷ್ಟ್ರಪತಿಗಳ ಒಂದು ಹತ್ರ ಹೋಗಿ ಒಂದು ದೂರನ್ನ ಕೊಡೋಣ, ಒಂದು ಶಾಸಕರ ಪರೇಡ್ ಮುಖಾಂತರ ಹೋಗಿ ಕೊಡೋಣ, ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ನಾಯಕರು ಇರುವಂಥದ್ದು. ಆದ್ರೆ ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಇದು ಬೇಡ, ಇದನ್ನ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡೋಣ. ಯಾಕಂತಂದ್ರೆ ಹಲವಾರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಏನು ಬಿಜೆಪಿ ಬಿಟ್ಟು ಉಳಿದ ಬೇರೆ ವಿರೋಧ ಪಕ್ಷ ಇರುವಂತ ಸಂದರ್ಭದಲ್ಲಿ ಸರ್ಕಾರವನ್ನ ಒಂದು ಕೆಡುವಂತ ಪ್ರಯತ್ನಕ್ಕೆ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದನ್ನ ನಾವು ಜನರಿಗೆ ಪ್ರಸ್ತುತ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದಿಷ್ಟು ಒಂದು ತಂತ್ರಗಾರಿಕೆಯನ್ನು ಹೂಡಿದ್ದಾರೆ. ಆದ್ರೆ ಈ ಒಂದು ತಂತ್ರಗಾರಿಕೆಯ ಭಾಗವಾಗಿ ಇಂಡಿಯಾ ಒಕ್ಕೂಟದಲ್ಲಿ ಪ್ರತಿಯೊಂದು ಸ್ಟೇಟ್ಗಳಲ್ಲಿ ಕೂಡ ಇದನ್ನ ಪ್ರಸ್ತಾಪ ಮಾಡಬೇಕು ಅನ್ನುವಂಥದ್ದು ಕೂಡ ಹೈಕಮಾಂಡ್ ನಾಯಕರ ಒಲವು. ಅದರಂತೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ರೂಪಿಸೋಣ ಅನ್ನುವಂಥ ತೀರ್ಮಾನ ಕೈಗೊಂಡಿದ್ದಾರೆ. ಆದ್ರೆ ಇಂಥದೇ ಮಾಡೋಣ ಅನ್ನುವಂಥದ್ದು ಇನ್ನೂ ಕೂಡ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗಾರ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧವೂ ಕೂಡ ರಾಜ್ಯದಾದ್ಯಂತ ಹೋರಾಟ ರೂಪಿಸುವ ಜೊತೆಗೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಬಲ ಹೋರಾಟ ನಡೆಸೋದಕ್ಕೆ ಈಗಾಗಲೇ ಏನು ಎಐಸಿಸಿ ವರಿಷ್ಠರು ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿರುವಂತ ನೋಡ. ಹಾಗಾದ್ರೆ ಅದಕ್ಕೆ ದಿನಾಂಕ ಯಾವಾಗ ನಿಗದಿ ಮಾಡ್ತಾರೆ, ಯಾವಾಗ ರಾಷ್ಟ್ರ ಮಟ್ಟದಲ್ಲಿ ಏನು ತಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾರೆ ಏನು ಅಂತ